ಟೊಮೆಟೊ ಜಾತ್ರೆ ವಿತ್ ವಿನಯಾ ಪ್ರಸಾದ್ ವಿಶೇಷ ದುನಿಯಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಟೊಮೆಟೊ ಜಾತ್ರೆ ಅದು ಸ್ಪೇನ್ನಲ್ಲಿ ಮುಖ್ಯವಾಗಿ ನಡೆಯುವಂತಹ ಜಾತ್ರೆ ಇದು. ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ವಿನಯಾ ಅವರು ಸ್ವತಃ ಅಲ್ಲಿ ನಿಂತು ಆ ಎಲ್ಲಾ ದೃಶ್ಯಗಳನ್ನ ಸೆರೆ ಹಿಡಿದು ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಹಾಗಾದ್ರೆ ಆ ದೃಶ್ಯದಲ್ಲಿ ಏನೆಲ್ಲ ಇದೆ ನೋಡೋಣ ಬನ್ನಿ. So many trucks are coming with loads of tomatoes and distributing. It is a feast for Spanish people in the telecommunication company. Automobile. It's a feast actually to have Bangalore guys over here in Tomato. All the best. Yes. Go Bangalore, go! ವಂಡರ್ಫುಲ್. ಅದು ನೋಡ್ತಿದ್ದಾಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅದರಲ್ಲಿ ಎಲ್ಲರೂ ಸೇರುವಂತಹ ಒಂದು ಟೈಮು, ಒಂದು ದೊಡ್ಡ ಜಾತ್ರೆನೇ ನಡೆದಂಗಿರುತ್ತೆ. ಸೊ ನೀವು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತಾ ಅಂದ್ರೆ ಅಲ್ಲಿ ಕತೆ ಬಗ್ಗೆ ಹೇಳ್ತಾ ಇದ್ರಿ. ಹೌದು ಹೌದು. ನಾನು ಹೇಳಿದ 3-4 ಕಾರಣಗಳಿಂದ ಈ ಟೊಮ್ಯಾಟಿನ ಅನ್ನುವಂಥದ್ದು ಅಲ್ಲಿ ನಡೆಯುತ್ತೆ. ಇನ್ನೊಂದೇನಪ್ಪ ಅಂದರೆ ಇದು ಸಮ್ಮರ್ ಸೀಸನ್ನಲ್ಲಿ ನಡೆಯುವಂಥದ್ದು. ಈ ಟೊಮ್ಯಾಟೊ ಅನ್ನುವಂಥ ಒಂದು ತರಕಾರಿಯ ಲೇಪನ ಏನಿದೆಯಲ್ಲ, ಅದರ ಒಂದು ಪ್ಯಾಕ್ಸ್ ಅಂತ ನಾವೇನು ಹೇಳ್ತೀವಿ, ಟೊಮ್ಯಾಟೊ ಪ್ಯಾಕ್ಸ್ ಅಂತ. ಈಗ ನಮ್ಮಲ್ಲಿ ನ್ಯೂಟ್ರಿಷನಿಸ್ಟ್ ಮತ್ತು ಸ್ಕಿನ್ ಕೇರ್ ಸೆಂಟರ್ಗಳಿಗೆಲ್ಲ ಹೋದರೆ ಹೇಳ್ತಾರೆ, ಒಂದು ಟೊಮ್ಯಾಟಿನ ಹೆಸಕ್ಬಿಟ್ಟು ಒಂದು ಮುಖಕ್ಕೆಲ್ಲ ಹಚ್ಕೊಳ್ಳಿ, ಎಕ್ಸಾಕ್ಟ್ಲಿ. ಆಮೇಲೆ ಇದರ ಏನು ಮುಖದಲ್ಲಿ ಸಣ್ಣ ಸಣ್ಣ ಕಲೆಗಳೇನಾದರೂ ಬಂದರೆ ಅದನ್ನು ಕೂಡ ತೆಗೆಯುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಸಿಟ್ರಿಕ್ ಆಸಿಡ್ ತುಂಬ ಇರುತ್ತೆ, ಅದು ತೆಗೆಯುತ್ತೆ ಅಂತ ಹೇಳಿ. ಆ ಕಾರಣದಿಂದ ಕೂಡ ಟೊಮ್ಯಾಟಿನ ಈಸ್ ವೆರಿ ಫೇಮಸ್ ದೇರ್. ಅಂದರೆ ಸಮ್ಮರ್ನಲ್ಲಿ ಆ ಟೊಮ್ಯಾಟೊ ಇಡೀ ದೇಹಕ್ಕೆ, ನೀವು ಆ ಚಿತ್ರಗಳನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಹೆಚ್ಚಿನ ಜನ ಮೇಲ್ಗಡೆ ಬಿಳಿ ಶರ್ಟ್ಗಳನ್ನು ಹಾಕ್ಕೊಂಡು ಬಂದಿದ್ರೂ ಕೂಡ ಯಾಕೆ ಶರ್ಟ್ ಹಾಕ್ಕೋಬೇಕು, ಅದು ದೇಹಕ್ಕೆ ತಾಗಿದ್ರೆ ತುಂಬ ಒಳ್ಳೇದು ಅಂತ ತಾವೇ ಒಂದೇ ಶರ್ಟ್ ತೆಗೆದು ಹಾಕ್ಬಿಡ್ತಾರೆ, ಅಥವಾ ಇನ್ನೊಬ್ರು ಶರ್ಟನ್ನು ಹರಿದು ಬಿಸಾಡ್ತಾರೆ. ಹೆಣ್ಮಕ್ಳು ಶರ್ಟ್ ಹರಿಯಲ್ಲ, ಹುಡುಗರ ಶರ್ಟ್ಗಳನ್ನು ಮಾತ್ರ. ಅದು ದೇಹಕ್ಕೆ ಬಿದ್ದಾಗ ಅದೊಂದು ಟೊಮ್ಯಾಟೊ ಪ್ಯಾಕ್ ಅಂತ ಆಗುತ್ತೆ ಬಾಡಿಗೆ. ಅದು ಸ್ಕಿನ್ನನ್ನು ತುಂಬ ಚೆನ್ನಾಗಿಟ್ಟಿರುತ್ತೆ ಅಂತ ಹೇಳಿ ಅವರಲ್ಲಿ ಮೂಢನಂಬಿಕೆಗಳು ತುಂಬ ಕಡಿಮೆ ಇದ್ರೂ ಕೂಡ ಇಂಥ ನಂಬಿಕೆಗಳಿವೆ ನೋಡಿ. ಅದು ಮೈಗೆ ಬಿದ್ದರೆ ಒಳ್ಳೇದು. ಹೌದು. ಆಮೇಲೆ ಆ ಬಿಸಿಲಿನಲ್ಲಿ ಅಷ್ಟು ಹೊತ್ತು ಜನ ಕಾದು ನಿಂತ್ಕೊಳ್ತಾರೆ. ಇದು ಹೇಗೆ ನಡೆಯುತ್ತೆ ಅಂದ್ರೆ, ಆ ಬ್ಯುನೋಲ್ನ ಒಂದು ಇದರಲ್ಲಿ ದಾರಿಯಲ್ಲಿ ಒಂದೇ 1 ಗಂಟೆ ಕಾಲ ಈ ಫೆಸ್ಟಿವಲ್ ನಡೆಯೋದು. ಜಸ್ಟ್ 1 hour, ಒಂದೇ ಗಂಟೆ ಕಾಲ. ನಾವು ಮೊಸರು ಕುಡಿಕೆ ಮಾಡ್ತೀವಲ್ಲ, ಅದೇ ತರ. ನಂಗೆ ಅದ್ರ ಶಾರ್ಟ್ಸ್ ಎಲ್ಲ ಸಿಕ್ಕಿಲ್ಲ ಇದರಲ್ಲಿ. ಅದೇ ತರ ಎತ್ತರದಲ್ಲಿ ಒಂದು ಪಟಾಕಿಯನ್ನ ಏನೋ ಕಟ್ಟಿರ್ತಾರೆ. ಮೇಲೆ 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 ಹತ್ಕೊಂಡು ಹೋಗಿ ಆ ಪಟಾಕಿಯನ್ನ ಬಡ್ ಅಂತ ಹೊಡಿತಾರೆ. ಅದೇ ಇವರಿಗೆ ಸಿಗ್ನಲ್, ಇವ್ರು ಶುರು ಮಾಡೋದಕ್ಕೆ, ಟೊಮ್ಯಾಟಿನ ಫೆಸ್ಟಿವಲ್ ಅನ್ನ ಶುರು ಮಾಡೋದಕ್ಕೆ ಅದೇ ಸಿಗ್ನಲ್. ಅದಾಗ್ತಿದ್ದ ಹಾಗೇನೆ ಜನ ತುಂಬಿ ನಿಂತಿರುವಂತಹ ಆ ದಾರಿಯಲ್ಲಿ ಜಾಗ ಮಾಡಿಕೊಂಡು ಬಿಡಿಸ್ಕೊಂಡು ಟ್ರಕ್ಗಳು ಬರ್ತವೆ. ಟ್ರಕ್ಗಳು ಅದರಲ್ಲಿ ಟೊಮ್ಯಾಟೊವನ್ನ ತುಂಬಿಸಿ ಕಳಿಸಿರ್ತಾರೆ. ಇದಕ್ಕೆ ರೂಲ್ಗಳಿವೆ ಆಟ ಆಡೋದಕ್ಕೆ. ಒಂದು, ಟೊಮ್ಯಾಟೊವನ್ನ ಹಾಗೆ ದಪ್ಪ ಟೊಮ್ಯಾಟೊನ ಎಸಿಬಾರ್ದು. ಅದನ್ನ ಹೀಗೆ ಒಂದ್ ಸ್ವಲ್ಪ ಒತ್ತಿ ಹಿಸುಕಿ ಮ್ಯಾಶ್ ಮಾಡಿ ಹಾಕ್ಬೇಕು ಅಂತ ಹೇಳಿ. ಇನ್ನೊಂದು, ತುಂಬಾ ಎತ್ತರದ ಜಾಗಗಳಿಂದ ಟೊಮ್ಯಾಟೊನ ದಬ ಅಂತ ಬಿಸಾಕಬಾರ್ದು, ಸಾಫ್ಟ್ ಆಗಿ ಬಿಸಾಡಬೇಕು. ಇದು ನಮ್ಮ ಒಂದು ಕಲ್ಚರಲ್ ಇವೆಂಟ್ ಥರ. ಆದ್ರಿಂದ ಇದರಲ್ಲೂ ಕೂಡ ಒಂದು ಸಾಫ್ಟ್ನೆಸ್ ಇರಬೇಕು ಅಂತ ಹೇಳಿ ಅವರು ಅನೌನ್ಸ್ ಮಾಡ್ತಾರೆ ಮೊದಲೇನೆ. ಹಾಗೆ ಒಂದಾದ್ಮೇಲೆ ಒಂದು 5 ಟ್ರಕ್ಗಳು ಬರ್ತವೆ. 5 ಟ್ರಕ್ಕಿನ ಪೂರ್ತಿ ಟೊಮ್ಯಾಟೊನ ತಗೊಂಡು ಬಂದಿರ್ತಾರೆ. ಆಮೇಲೆ ಅಲ್ಲಿ ಅದ್ರ ಒಳಗಡೆ ಇರೋರು ಕೂಡ ಒಂಥರ ಹ್ಯಾಪಿ ಬರ್ತ್ಡೇ ಟು ಯು ಅನ್ನೋ ಥರ. ಅದು ಹೇಗೆ ಬರುತ್ತೆ ಅಂದರೆ, ಕುಂಬ್ಳೆಯಾನೋ ಸ್ಪ್ಯಾನೋ ಅಂತ ಅಂದರೆ ಹ್ಯಾಪಿ ಬರ್ತ್ಡೇ ಟು ಯು ಅನ್ನೋ ಥರದಲ್ಲಿ ಇದು ಲಾ ಟೊಮ್ಯಾಟಿನಾದ ಹ್ಯಾಪಿ ಬರ್ತ್ಡೇ ಅಂತ. ಆ ಹಾಡನ್ನ ಹಾಡ್ಕೊಂಡು ನೋಡಿ, ಅಲ್ಲಿ ಚಿತ್ರದಲ್ಲೂ ನೀವು ನೋಡ್ಬೋದು. ಆ ಹಾಡನ್ನು ಹಾಡ್ಕೊಂಡು ಟ್ರಕ್ನಲ್ಲಿ ಬರುವಂಥ ಎಲ್ಲ ಕಾರ್ಯಕರ್ತರು ಆ ಟೊಮ್ಯಾಟೊವನ್ನ ಕಾಲಿಂದ ಕೈಯಿಂದ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ತಾರೆ. ಮ್ಯಾಶ್ ಮಾಡಿ ಅದನ್ನ ಸುರಿತಾರೆ ಕೆಳಗೆ. ಸುರಿದ ಮೇಲೆ ಜನ ಎಲ್ಲ ಅದನ್ನ ತಗೊಂಡು ಸುರಿತಾರೆ, ಕೈಯಿಂದ ಹೀಗೆ ಎತ್ತಿ ಹಾಕ್ತಾರೆ. ಹಾಕಿದ್ಮೇಲೆ ಅದನ್ನ ಜನಗಳು ತಗೊಂಡು ಒಬ್ಬರ ಮೇಲೊಬ್ರು 1 ಗಂಟೆ ಕಾಲ ಬಿಸಾಕ್ತಾರೆ. ನಮ್ಗೆ ಫಸ್ಟ್ ನೋಡಿದಾಗ ಒಂಥರ ಹುಚ್ಚತನ ಅನ್ಸುತ್ತೆ, ಟೊಮ್ಯಾಟೊ ಬಿಸಾಕಕ್ಕೆ ಇಲ್ಲಿಗೆ ಬರ್ತಾರ ಅಂತ. ಆದ್ರೆ ಆ 1 ಗಂಟೆಯ ಕಾಲ ತಾವ್ಯಾರು ಏನು ಎಲ್ಲವನ್ನೂ ಮರೆತು, ಅಲ್ಲಿ ನಮ್ಮ ಇಂಡಿಯನ್ಸ್ ಎಷ್ಟು ಜನ ಇದ್ರು ಗೊತ್ತಾ, ತುಂಬಾ ಜನ ಇದ್ರು.
ದಕ್ಷಿಣ ಭಾರತದವ್ರು ಇದ್ರು, ನಮ್ಮ ಬೆಂಗಳೂರು ಹುಡುಗರು ಇದ್ರು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಒಂದಷ್ಟು ಜನ, ಅವರು ಸಿಕ್ಕ ನನ್ನ ಹತ್ರ ಮಾತಾಡಿದ್ರು. ಅಲ್ಲಿ ಒಬ್ಬರ ಮೇಲೊಬ್ರು ಎರಚ್ಕೊಂಡು, ಆಮೇಲೆ ಆ ಬೀದಿಯಲ್ಲಿ 2 ಫ್ಲೋರ್ ಇರುವಂತಹ ಮನೆಗಳು ಕೂಡ ಬೇಕಾದಷ್ಟಿದ್ದಾವೆ. ಆ ಮನೆಗಳ ಎಲ್ಲ ಕಿಟಕಿ ಮತ್ತು ಬಾಲ್ಕನಿಗಳಿಗೆಲ್ಲ ಇದು ಹಾಕಿರ್ತಾರೆ, ಪರದೆಗಳನ್ನ ಹಾಕ್ತಾರೆ. ಓಕೆ, ಅಂದ್ರೆ ಅವ್ರ ಮನೆ ಒಳಗಡೆ ಟೊಮೆಟೊ ಹೋಗಿ ಬೀಳಬಾರ್ದಲ್ಲ, ಆ ಕಾರಣಕ್ಕೋಸ್ಕರ ಪರದೆಗಳನ್ನ ಹಾಕ್ತಾರೆ. ಆ ಪರದೆಯನ್ನ ತೆಗೆದು ಗೋಡೆ ಮೇಲೆ ಏನೇನು ಬಿದ್ದಿದೆಯೋ ಅದನ್ನೆಲ್ಲದಕ್ಕೂ, ಅಂದ್ರೆ ಹಾಳಾಗಿರುವಂತಹ ಗೋಡೆಗಳಿಗೆಲ್ಲ, ಕಲೆಗಳಾಗಿರುವಂತಹ ಗೋಡೆಗಳಿಗೆಲ್ಲ ಗವರ್ಮೆಂಟ್ 2 ದಿನದ ಒಳಗೆ ಪೇಂಟ್ ಮಾಡಿಸ್ಕೊಡುತ್ತೆ. ವಿತಿನ್ 2 days ಇಡೀ ಗೋಡೆಗಳಿಗೆ, ಇಡೀ ಗೋಡೆ 1 ಕಿಲೋಮೀಟರ್ ಆ ಬೀದಿಯ ಎಲ್ಲಾ ಗೋಡೆಗಳಿಗೂ ಕೂಡ ತಕ್ಷಣನೇ ಪೇಂಟ್ ಮಾಡಿ ಕೊಡೋದು. ಅಲ್ಲ, ಇದನ್ನ ಅರೇಂಜ್ ಮಾಡೋದು ಕೂಡ ಗವರ್ಮೆಂಟ್? ಹೌದು, ಇದನ್ನ ಅರೇಂಜ್ ಮಾಡೋದು ಕೂಡ, ಅಂದ್ರೆ ಅರೇಂಜ್ ಮಾಡೋದಕ್ಕೆ ಅಲ್ಲಿ ಬೇಕಾದಷ್ಟು ಪ್ರೈವೇಟ್ ಸಂಸ್ಥೆಗಳು ಕೂಡ ಇದ್ದಾವೆ. ಗವರ್ಮೆಂಟ್ ಇಂದ ಕಾಂಟ್ರಾಕ್ಟ್ ತಗೊಂಡು ಪ್ರೈವೇಟ್ ಸಂಸ್ಥೆಗಳು ಇದನ್ನ ಮಾಡ್ತವೆ. ಆದ್ರೆ ಟೊಮ್ಯಾಟೊ ಸಪ್ಲೈ ಮಾಡೋದಿದೆಯಲ್ಲ ಇದಕ್ಕೆ, ಅದು ಗವರ್ಮೆಂಟ್ ಮಾಡುತ್ತೆ. ಹೌದು, 5 ಟ್ರಕ್ಗಳಷ್ಟು ಅಂತ ಹೇಳಿದ್ರೆ ಸಾಧಾರಣ 70,000 kg-ಗಿಂತಲೂ ಹೆಚ್ಚು ಟೊಮ್ಯಾಟೊ. 70,000 kg? ಹೌದು. ನಾನು ಮೊದಲನೇ ಫ್ಲೋರ್ ನಲ್ಲಿ, ಯಾವುದೋ ಒಂದು ಬಿಲ್ಡಿಂಗಿನ ಫಸ್ಟ್ ಫ್ಲೋರ್ ನಲ್ಲಿ ನಿಂತ್ಕೊಂಡು ನನ್ನ ಪುಟ್ಟ ಕ್ಯಾಮ್ರಾದಲ್ಲಿ ಇದನ್ನೆಲ್ಲ ಕವರೇಜ್ ಮಾಡ್ತಾ ಇದ್ದೆ. ನನಗೂ 1-2 ರಪ್ ಅಂತ ಬಂದ್ಬಿತ್ತು ಟೊಮ್ಯಾಟೊ. ಸುಮ್ನೆ ಒಂದು ಕೈಯಲ್ಲಿ ತಗೊಂಡು ನೋಡಿದೆ, ಯಾರೋ ಮ್ಯಾಶ್ ಮಾಡದೆ ಹಾಕಿದ್ರು, ತಗೊಂಡು ನೋಡಿದ್ರೆ ಇಷ್ಟು ದಪ್ಪ ಟೊಮ್ಯಾಟೊ. ನಮ್ಮಲ್ಲಿ ನಾವೇನು ಹೈಬ್ರಿಡ್ ಟೊಮ್ಯಾಟೊ ಅಂತ ಕರಿತೀವಿ, ಇಷ್ಟು ದಪ್ಪ ಟೊಮ್ಯಾಟೊ. ಒಂದ್ಸತಿ ನೋಡಿದಾಗ ಹೊಟ್ಟೆ ಉರಿತು, ಅಯ್ಯಪ್ಪ, ನಮ್ಮ ಊರಿನಲ್ಲಿ ಟೊಮ್ಯಾಟೊ ತಿನ್ನಕ್ಕೆ ನಾವು ಒಂದೊಂದ್ಸತಿ ಹೊಟ್ಟೋಯ್ತು ಬೆಲೆ ಅಂತಂದ್ರೆ 60 ರೂಪಾಯಿ 70 ರೂಪಾಯಿವರೆಗೂ ಮೇಲೆ ಹೋಗ್ಬಿಡುತ್ತೆ. ಅಂಥದ್ರಲ್ಲಿ ಇಲ್ಲಿ ಬಂದು ಈ ಟೊಮೆಟೊ ಎಲ್ಲ ಮೈ ಮೇಲೆ ಬೀಳಿಸ್ಕೊಳ್ಳೋ ಗತಿ ಬಂತಲ್ಲ ಅಂತ ಆ ಥರ ಯೋಚನೆ ಮಾಡಿದ್ರೆ ಬೇಜಾರು ಅನ್ಸುತ್ತೆ. ಆದರೆ ಇಲ್ಲಿಯ ಸ್ಪೇನ್ ಲಾ ಟೊಮೆಟಿನದ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರೆ, ಯಾಕಂದ್ರೆ ಎಲ್ಲದಕ್ಕೂ ದೃಷ್ಟಿಕೋನ ಅಲ್ವಾ, ನಾವು ಈ ದೃಷ್ಟಿಯಿಂದ ನೋಡೋದನ್ನ ಬಿಟ್ಟು ಆ ದೃಷ್ಟಿಯಿಂದ ಅಲ್ಲಿ ನೋಡೋದು ತಪ್ಪಾಗುತ್ತೆ. ಇದು ನಮ್ಮಲ್ಲೂ ಅಲ್ಲೂ ಇರುವಂಥ ವ್ಯತ್ಯಾಸ. ಹಾಗಾಗಿ ಆ ಟೊಮೆಟೊಗಳು ಬಂದು ಬಿದ್ದಾಗ ನಾನು ನೋಡಿದೆ, ನನ್ಗೆ ಒಂದಿಷ್ಟು ಬಂದಿತ್ತು ಟೊಮೆಟೊ, ನಾನು 1-2 ಎಸೆಯುವಾಗ ನಾನು ಎತ್ತರದಲ್ಲಿ ಇದ್ನಲ್ಲ, ಪಾಪ ಅವ್ರಿಗೆ ತಾಗಬಾರ್ದು ಅಂತ ಮೆಲ್ಲಿಗೆ ನಾನು ಬಿಸಾಕ್ತಾ ಇದ್ದೆ. ನಿಮಗೆ ಅಲ್ಲಿ ಆಡೋ ಅವಕಾಶ ಸಿಗ್ಲಿಲ್ವಾ? ಹೇಗೆ ಅವಕಾಶ ಸಿಕ್ತಿತ್ತೋ ಏನೋ, ಅಷ್ಟೊಂದು ಜನ ಸೇರಿರೋದು ನೋಡ್ಬಿಟ್ಟು ನಾನು ಅನ್ಕೊಂಡೆ, ಓಹೋ ಇಲ್ಲಿ ಏನಾದ್ರೂ ಆಗ್ಬಿಡತ್ತೆ ಇವತ್ತು ಸ್ಟ್ಯಾಂಪೀಡ್ನಿಂದಾಗಿ, ಕಾಲ್ ತುಳ್ತಕ್ಕ ಸಿಕ್ಬಿಡ್ತಾರೆ. ಅಂತಹದ್ದೇನಾದ್ರೂ ನಡೆಯುತ್ತಾ ಇಂಥ ಟೈಮಲ್ಲಿ? ಯಾಕಂದ್ರೆ ಸಾವಿರಾರು ಜನ ಸೇರಿರ್ತಾರೆ, ಟೊಮೆಟೊ ಎತ್ಕೊಂಡು ಹೊಡಿಯೋದು, ಆ ಜನಜಂಗುಳಿ ನಾವು ನೋಡ್ತಾ ಇದೀವಿ. ಅಲ್ಲೇನೋ ಅವಘಡಗಳೇನೋ ನಡೆಯೋ ಚಾನ್ಸಸ್ ಇರ್ಲಿಲ್ವಾ? ನೋಡಿ, 45ನೇ ಇಸ್ವಿಯಿಂದ ಇಲ್ಲಿಯವರೆಗೂ ಈ ಟೊಮೆಟಿನ ನಡ್ಕೊಂಡು ಬಂದಿದೆ. ಒಂದೇ ಒಂದು ದಿವಸ, ಒಂದೇ ಒಂದು ಸರ್ತಿನಾದ್ರೂ ಯಾವುದೇ ಒಂದು ಅನಾಹುತ ಆದಂಥ ಹಿಸ್ಟ್ರಿನೇ ಇಲ್ಲ. ಕೆಲವು ಕ್ಯಾಶುಯಾಲಿಟೀಸ್ ಎಲ್ಲ ಇರ್ತವೆ. ಹೇಗೆ ಅಂತಂದ್ರೆ, ಈ ಬೀದಿಯಲ್ಲಿ 1 ಗಂಟೆ ಕಾಲ ನಡೆಯುವಂಥ ಫೆಸ್ಟಿವಲ್ಗೆ 3 ಗಂಟೆ ಕಾಲ ಮುಂಚೆನೆ ಬಂದು ನಿಂತ್ಕೋತಾರೆ, ಜಾಗ ಸಿಗಲ್ವಲ್ಲ ಇಲ್ದಿದ್ರೆ. ಎಲ್ಲೆಲ್ಲಿಂದನೂ ಬರ್ತಾರೆ, ಆಸ್ಟ್ರಿಯಾದಿಂದ ಬರ್ತಾರೆ, ಫ್ರಾನ್ಸಿಂದ ಬರ್ತಾರೆ, ಪೋರ್ಚುಗಾಲಿಂದ ಬರ್ತಾರೆ, ಎಲ್ಲೆಲ್ಲಿಂದನೂ ಬರ್ತಾರೆ ಜನ. ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ, ಅಕ್ಕಪಕ್ಕದ ದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದಂಥ ನಮ್ಮ ಬೆಂಗಳೂರು ಹುಡುಗರು ಬಂದಿದ್ರು ಲಾ ಟೊಮೆಟಿನ ನೋಡೋದಕ್ಕೆ ಮತ್ತು ಅದರಲ್ಲಿ ಭಾಗವಹಿಸೋದಕ್ಕೆ. ಹಾಗಾಗಿ ತುಂಬಾ ಹೊತ್ತಿಂದ ನಿಂತಿರ್ತಾರಲ್ಲ, ಕೆಲವ್ರಿಗೆ ಏನಾದರೂ ಒಂಚೂರು ಗಿಡ್ಡಿನೆಸ್, ಶುಗರ್ ಕಂಪ್ಲೇಂಟು ಆ ಥರದ್ದೇನಾದರೂ ಇದ್ರೆ ಮಾತ್ರನೇ ಅವ್ರಿಗೊಂಚೂರು ತೊಂದರೆ ಆಗಿರುತ್ತೆ. ಅವರಿಗೆ ಬೇಕಾದಂತಹ ಎಲ್ಲಾ ಫಸ್ಟ್ ಏಡ್ಗಳು ಕೂಡ ಅದೇ ಒಂದು ಬೀದಿಯಲ್ಲಿ 4 ಆಸ್ಪತ್ರೆಗಳಿದ್ದಾವೆ. ಒಂದೇ ಬೀದಿಯಲ್ಲಿ 4 ಆಸ್ಪತ್ರೆಗಳು. ಅಂದ್ರೆ ಯಾರಿಗೆ ಏನೇ ಗಿಡ್ಡಿನೆಸ್ ಬರಲಿ, ತಕ್ಷಣ ಅವರನ್ನ ಆ ಇಡೀ ಗುಂಪೇನೆ ಎತ್ತಿ ಹೊರಗೆ ಬಿಡುತ್ತೆ. ಸಣ್ಣ ದಾರಿ ಅದು, 50-60 ಅಡಿಗಳ ಅಗಲ ಇರುವಷ್ಟು ದಾರಿ ಅಷ್ಟೇನೆ. ಬಟ್ ಆ ಗುಂಪೆ ಎತ್ತಿ ಅವರನ್ನು, ಐ ಯು ಫೀಲಿಂಗ್ ಗಿಡ್ಡಿ ಅಂದ್ರೆ ಅವ್ರಿಗೆ ಸ್ಪೇನ್ ಭಾಷೆ ಬರಲ್ಲ, ಆಸ್ಟ್ರಿಯಾದವರು ಅವರು ಇವರು ಮಾತ್ರನೇ ಇಂಗ್ಲಿಷ್ನಲ್ಲಿ ಮಾತಾಡ್ತಾರೆ, ಮತ್ತೆ ಎಲ್ಲರೂ ಸ್ಪ್ಯಾನಿಷೇ ಮಾತಾಡೋದು, ಇಂಗ್ಲಿಷ್ ಯಾರೂ ಮಾತಾಡಲ್ಲ. ಅದ್ರ ಕಥೆ ಆಮೇಲೆ ಹೇಳ್ತೀನಿ. ಆ ಗುಂಪಿನಿಂದ ಸ್ವಲ್ಪ ಅಸ್ವಸ್ಥತೆ ಇರುವವರನ್ನ ಹೊರಗಡೆ ಬಿಡ್ತಾರೆ. ತಕ್ಷಣನೇ ಅಲ್ಲಿಗೆ ಒಂದು ಹ್ಯಾಂಡ್ ಕಾರ್ಟ್ ಥರ ಹೋಗಿ ಅವ್ರನ್ನ ಮಲಗಿಸ್ಕೊಂಡು, ಸ್ಟ್ರೆಚರ್ ಹೋಗಿ ಮಲಗಿಸ್ಕೊಂಡು ಕರ್ಕೊಂಡು ಬಂದು ಅವರಿಗೆ ತಕ್ಷಣ ಫಸ್ಟ್ ಏಡ್. ನನಗೆ ಇಷ್ಟು ಡೀಟೇಲ್ ಹೇಗೆ ಗೊತ್ತಪ್ಪ ಅಂದರೆ, ನಾನು ನಿಂತದ್ದು ಒಂದು ಫಸ್ಟ್ ಫ್ಲೋರ್ ಒಂದು ಬಿಲ್ಡಿಂಗಿನ ಬಾಲ್ಕನಿಯಲ್ಲಿ ನಿಂತ್ಕೊಂಡಿದ್ದೆ. ಅದು ಹಾಸ್ಪಿಟಲ್.
ಅವರು ನಮಗೆ ನೀವು ಎಂಟ್ರೆನ್ಸಲ್ಲಿ ನಿಂತ್ಕೊಳ್ಳೇಬಾರ್ದು, ನೀವು ಬಾಲ್ಕನಿಲಿ ಬೇಕಾದ್ರೆ ನಿಂತ್ಕೊಳ್ಳಿ, ನಾವು ಬಾಗಿಲು ಕ್ಲೋಸ್ ಮಾಡಿಬಿಡ್ತೀವಿ ಅಂತ ಹೇಳಿ ನಮ್ಮ ಆಸಕ್ತಿನ ನೋಡಿ ಅವರು ನಮ್ಗೆ ಆ ಬಾಲ್ಕನಿಯಲ್ಲಿ ಜಾಗ ಕೊಟ್ಟಿದ್ರು. ಇಲ್ಲಿದ್ರೆ ನನಗೂ ನೋಡಕ್ ಆಗ್ತಿರ್ಲಿಲ್ಲ. ಈ ತರ ಯಾವುದೇ ಕ್ಯಾಶುಯಾಲಿಟೀಸ್ ಇಲ್ಲ. ನಾನು ನೋಡ್ತಿದ್ದ ಹಾಗೇನೆ ಒಬ್ರೋ ಇಬ್ರೋ ಒಂಚೂರು ತಲೆ ತಿರುಗ್ತು ಅಂತ ಬಂದ್ರು ಅಷ್ಟೇನೆ. ಇನ್ನು 2 ಫ್ಲೋರ್ಗಳಲ್ಲಿ ಮನೆಗಳಿದ್ದಾವೆ ಅಂತ ಹೇಳಿದ್ನಲ್ಲ, ಆ ಮೇಲಿನ ಮನೆಗಳಿಂದ ಗವರ್ಮೆಂಟ್ನವರೇ ಮತ್ತು ಲಾ ಟೊಮೆಟಿನ ಯಾರು ಅರೇಂಜ್ ಮಾಡ್ತಾರೋ ಅವರೇನೆ ಮೇಲಿನಿಂದ ಪೈಪ್ಗಳಲ್ಲಿ ದಬದಬ ಅಂತ ನೀರು ಸುರಿದೇನೆ ಮಳೆ ಬರೋ ಥರ ಒಂದು ಶಾವರ್ ಥರ ಆ ನೀರನ್ನು ಹೀಗೆ ಸ್ಪ್ರಿಂಕಲ್ ಮಾಡ್ತಾರೆ. ಅದು ಕೂಡ ಶಾರ್ಟ್ಗಳಲ್ಲಿ ನಾನು ತಗೊಂಡಿದ್ದೇನೆ. ನೀರನ್ನು ಹಾಕಿದಾಗ ಆ ಬೇಸಿಗೆ ಆ ತಣ್ಣಗೆ ನೀರು ಮೈಮೇಲೆ ಬಿದ್ದಾಗ ಅದು ಒಂಥರ ರೈನ್ ಫೆಸ್ಟಿವಲ್ ಥರ, ರೈನ್ ಟೊಮ್ಯಾಟೊ ಫೆಸ್ಟಿವಲ್ ಅಂತ ನಾನು ಕರಿಬೋದು. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಜನ ಅಂತಂದ್ರೆ. ಕುಡಿಯೋದಕ್ಕೂ ಅಷ್ಟೇನೆ ನೀರು ಬೇಕಾದಷ್ಟು ನೀರನ್ನ ಅವ್ರು ಕುಡಿಯೋ ನೀರನ್ನೇ ಹಾಕೋದು, ಅದರಿಂದ ಅದನ್ನ ಹಿಡ್ಕೊಂಡು ಕುಡಿಬೋದು ಜನ. ಆ ಥರನೂ ಇದೆ. ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ ನೋಡ್ತಾ ಇದ್ದ ಕೇಳ್ತಾ ಇದ್ದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಟೊಮೆಟೊ ಜಾತ್ರೆ ಆಚರಿಸಲಾಗುತ್ತೆ, ಅಲ್ಲದೆ ಎಲ್ಲಾ ರೀತಿಯ ಸವಲತ್ತುಗಳ ಸಮೇತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.